ಕಾರವಾರದಲ್ಲಿ ಭಾನುವಾರ ಭಾರತೀಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತೀಯ ನೌಕಾಪಡೆಯ ಸ್ಥಳೀಯ ಕಲ್ವರಿ ವರ್ಗದ ಜಲಾಂತರ್ಗಾಮಿ ಐಎನ್ಎಸ್ ವಾಗ್ಶಿರ್ನಲ್ಲಿ ನೌಕಾಯಾನ ನಡೆಸಿದ್ರು. ಈ ಸಂದರ್ಭ ರಾಷ್ಟ್ರಪತಿಗಳೊಂದಿಗೆ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಉಪಸ್ಥಿತರಿದ್ದರು. ಭಾರತದ ನೌಕಾಪಡೆಯ ಪ್ರಮುಖ ಘಟಕಗಳಲ್ಲಿ ನಡೆಸಿದ ಈ ಚೊಚ್ಚಲ ಹಾರಾಟವು ಎಪಿಜೆ ಅಬ್ದುಲ್ ಕಲಾಂ ನಂತರ ರಾಷ್ಟ್ರಪತಿಗಳು ಕೈಗೊಂಡ ಎರಡನೇ ಹಾರಾಟವಾಗಿದೆ. ರಾಷ್ಟ್ರಪತಿಗಳ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ಮಾಹಿತಿಯ ಪ್ರಕಾರ ರಾಷ್ಟ್ರಪತಿಗಳು ಪಶ್ಚಿಮ ಸಮುದ್ರದ ತೀರದಲ್ಲಿ ಹಾರಾಟ ನಡೆಸುತ್ತಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರೊಂದಿಗೆ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಉಪಸ್ಥಿತರಿದ್ದಾರೆ ಎಂದು ವಿವರಿಸಲಾಗಿದೆ. ಐಎನ್ಎಸ್ ವಾಗ್ಶಿರ್ 6ನೇ P-75 ಕಲ್ವಾರಿ ವರ್ಗದ ಜಲಾಂತರ್ಗಾಮಿ ನೌಕೆಯನ್ನ ಜನವರಿ 15, 2025ರಂದು ಭಾರತೀಯ ನೌಕಾಪಡೆಯ ಸೇವೆಗೆ ಅಧಿಕೃತವಾಗಿ ನಿಯೋಜಿಸಲಾಗಿದೆ. ಈ ನೌಕೆಯನ್ನ ಭಾರತೀಯ ಶಿಪ್ ಯಾರ್ಡ್ ಮಂಜಂಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ. ನೌಕಾಯಾನ ನಂತರ ರಾಷ್ಟ್ರಪತಿಗಳು ಜಾರ್ಖಂಡ್ನಲ್ಲಿ 3 ದಿನಗಳ ಭೇಟಿ ಕೈಗೊಂಡಿದ್ದಾರೆ. ಅವರು ರಾಂಚಿ, ಜೈಮೇಡ್ಪುರ ಮತ್ತು ಗುಲ್ಮಾದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಅವರು ಸಂತಾಲಿ ಭಾಷೆಯ ಓಲ್ ಚಿಕ್ಕಿ ಲಿಪಿ ಶತಮಾನೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು. ಅದನ್ನು ಜೊತೆಗೆ ಜೈಮೇಡ್ಪುರದ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ NIT 15ನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ಉದ್ಘಾಟಿಸಲು ಕೂಡ ಭಾಗವಹಿಸಿದ್ದಾರೆ. ರಾಂಚಿ ಜಿಲ್ಲಾಧಿಕಾರಿ ಮಂಜುನಾಥ್ ಭಜಾಂತ್ರಿ ತಿಳಿಸಿದ್ದಾರೆ. ಅದೇನೆಂದ್ರೆ ರಾಷ್ಟ್ರಪತಿಗಳು ಡಿಸೆಂಬರ್ 28ರಿಂದ 30ರವರೆಗೆ ಜಾರ್ಖಂಡ್ನ ವಿವಿಧ ನಗರಗಳಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಂಚಿ ಜಿಲ್ಲಾಡಳಿತ ಎಲ್ಲಾ ಭದ್ರತಾ ಮತ್ತು ಆಡಳಿತಾತ್ಮಕ ಸಿದ್ಧತೆಯನ್ನ ಪೂರ್ಣಗೊಳಿಸಿದೆ. ಭಾನುವಾರ ಸಂಜೆ ರಾಷ್ಟ್ರಪತಿಗಳು ರಾಂಚಿ ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಸೋಮವಾರ ಬೆಳಗ್ಗೆ ಅವರು ವಿಶೇಷ ಹೆಲಿಕಾಪ್ಟರ್ ಮೂಲಕ ಜಮ್ಶೆಡ್ಪುರಕ್ಕೆ ತೆರಳಿದ್ದಾರೆ. ಜಾರ್ಖಂಡ್ ಭೇಟಿಯು ರಾಜ್ಯದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸುವ ಹಾಗೂ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಭಾಷಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಒದಗಿಸುತ್ತದೆ. ರಾಷ್ಟ್ರಪತಿಗಳ ನೌಕಾಯಾನವು ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಮತ್ತು ದೇಶದ ಸಮುದ್ರ ರಕ್ಷಣೆಯ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ದ್ರೌಪದಿ ಮುರ್ಮು ಅವರ ಈ ಚೊಚ್ಚಲ ಹಾರಾಟವು ನೌಕಾಪಡೆಯ ಅಧಿಕೃತ ಚಟುವಟಿಕೆಗಳಲ್ಲಿ ರಾಷ್ಟ್ರಪತಿಗಳ ನಿರಂತರ ಪಾಲ್ಗೊಳ್ಳುವಿಕೆಯನ್ನು ತೋರಿಸುತ್ತದೆ. P-75 ಕಲ್ವೇರಿ ವರ್ಗದ INS ವಾಗ್ಶಿರ್ ನೌಕೆಯ ಸೇನೆಯ ನಿಯೋಜನೆಯು ಭಾರತೀಯ ನೌಕಾಪಡೆಯ ಶಕ್ತಿಯ ಹೊಸ ಮೈಲುಗಲ್ಲು ಎಂದು ಪರಿಗಣಿಸಲಾಗಿದೆ. ಈ ಭೇಟಿ ವೇಳೆ ರಾಷ್ಟ್ರಪತಿಗಳು ಭದ್ರತಾ ಕ್ರಮವನ್ನು ಪರಿಶೀಲಿಸುವ ಜೊತೆಗೆ ನೌಕಾಪಡೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳೊಂದಿಗೆ ಸಂವಾದ ನಡೆಸುತ್ತಾರೆ. ಜೊತೆಗೆ ಅವರು ರಾಜ್ಯದ ಅಭಿವೃದ್ಧಿ ಕಾರ್ಯಕ್ರಮಗಳು, ಶೈಕ್ಷಣಿಕ ಸಂಸ್ಥೆಗಳು, ಸಾಂಸ್ಕೃತಿಕ ಮತ್ತು ಭಾಷಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಾರ್ವಜನಿಕರೊಡನೆ ಸಮಾಲೋಚನೆ ನಡೆಸಿದ್ದಾರೆ. ಕಾರವಾರದಲ್ಲಿ ನಡೆದ ನೌಕಾಯಾನ ಹಾಗೂ ಜಾರ್ಖಂಡ್ ಭೇಟಿಯು ರಾಷ್ಟ್ರಪತಿಗಳ ಸಶಸ್ತ್ರ ಪಡೆಗಳ ಮೇಲೆ ಒಲವು ಮತ್ತು ಸಾರ್ವಜನಿಕ ಸಂಪರ್ಕವನ್ನು ಹೆಚ್ಚಿಸುವ ಮಹತ್ವದ ಘಟನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ.